ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಎಸ್ ಕೆ ಉಮೇಶ್ ಅವರು ನಮ್ಮ ಜೊತೆ ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಹತ್ರ ಮಾತನಾಡಿಸ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ಕಾರ ಅನ್ವಿತಾ ಅವರೇ. ಸರ್, ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು, ಗೊಂದಲಗಳು, ಸತ್ಯಾಸತ್ಯತೆಗಳನ್ನು ಹುಡುಕುವಂತಹ ಪ್ರಯತ್ನದಲ್ಲೇ SIT ಅಧಿಕಾರಿಗಳು ನಿರತರಾಗಿದ್ದಾರೆ. ಎಲ್ಲರ ಕುತೂಹಲ ಕೂಡ ಅದೇ ಏನು ಅನ್ನುವಂತಹ ವಿಚಾರ. ಇದೀಗ ಮೊದಲ ಪಾಯಿಂಟ್ ನಲ್ಲಿ ಅಗೆಯುವಂತಹ ಕೆಲಸ ಆಗಿದೆ ಎಂದು 4 ರಿಂದ 5 ಅಡಿವರೆಗೂ ಸದ್ಯಕ್ಕೆ ಏನೂ ಸಿಕ್ಕಿಲ್ಲ. ಮುಂದಿನ ಒಂದು ನಿರ್ಧಾರವನ್ನ ಮಾಡಿರೋದು JCBಯ ಮೂಲಕ ಮತ್ತೆ ಅಗಿಬೇಕು, 12 ಅಡಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ. ಯಾವ ರೀತಿಯಾಗಿ ಇರುತ್ತೆ ಸರ್ ಈ ಉತ್ಖನನ ಕಾರ್ಯ? ನೋಡಿ, 12 ಅಡಿ ಆಗಿದ್ರಿಂದ ಪ್ರಯೋಜನ ಆಗಲ್ಲ. ಕಾರಣ ಏನು ಅಂದ್ರೆ, ಯಾವುದೇ ಒಂದು ಒಬ್ಬ ಮನುಷ್ಯನ ಉಳ್ಬೇಕಾದ್ರೆ ಮ್ಯಾಕ್ಸಿಮಮ್ 5 ರಿಂದ 6 ಅಡಿ ಅಷ್ಟೇ. ಅಷ್ಟು ಹೊಡಿವಷ್ಟೊತ್ತಿಗೆ ಅವ್ರು ಸುಸ್ತಾಗಿ ಹೋಗ್ತಾರೆ. ಅಲ್ಲಿಂದ ಕೆಳಗಡೆಯಿಂದ ಮುನ್ನು ಎತ್ತಿ ಮೇಲೆ ಹಾಕೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಇವನು ಒಬ್ಬನೇ ಹೋಗಿದಾನ ಗುಂಡಿ ಹೊಡಿದಕ್ಕೆ, ಇನ್ಯಾರಾದ್ರೂ ಇತರ ಜೊತೆನಲ್ಲಿ ಈಗ 12 ಅಡಿ ಆಳ ಹೊಡಿಬೇಕಾದ್ರೆ 3 ಜನ ಬೇಕಲ್ಲ. ಹೌದು. ಹಾಗೆ ಇವನೊಬ್ಬನೇ ಹೊಡೆದಿದ್ದಾನ, ಇನ್ನೆಷ್ಟು ಜನ ಅಸೋಸಿಯೇಟ್ ಆಗಿದ್ದಾರೆ, ಇವನ್ ಬಾಡಿ ತಂದಾಗ ಎಷ್ಟು ಜನ ಇದ್ರು, ಒಳಗಡೆಗೆ ಎಷ್ಟು ಜನ ಇಳಿಸಿದ್ರು, ಆ ಬಾಡಿ ಎಲ್ಲಿತ್ತು, ಇವೆಲ್ಲಾ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ರಿಗೂ ಕಾಡ್ತವೆ. ಮತ್ತೆ ಇದಕ್ ಸುಲಭವಾಗೂ ಸಹ ಉತ್ತರ ಸಿಗ್ತವೆ. ಏನೋ ಹೇಳ್ತಾ ಇದ್ದಾನಪ್ಪ, 12 ಅಡಿ ಗುಂಡಿ ಹೊಡೆದ್ರು ಎಣ ಯಾರು ಉಂತಾರೆ ಅಂದ್ರೆ ಜಗತ್ತಲ್ಲಿ ಅಂತ ಹೇಳುವಂತ ಪ್ರಶ್ನೆ ಬರುತ್ತೆ. ಆ ಕಾರಣಕ್ಕೆ ಇವಾಗ ಇವನೇನು ಗುರ್ತು ಮಾಡಿದ್ದಾನಲ್ಲ, ಅವನ್ನೆಲ್ಲಾನು ಗುಂಡಿ ಹೊಡೆದ್ಬಿಟ್ಟು ನೋಡ್ಬಿಡುದು ಬೆಸ್ಟು. ಇವಾಗ ಹಿಂಗೆ ಹೊಡ್ಕೊಂಡು ಕೂತ್ಕೊಂಡ್ರೆ ಡೈಲಿ ಒಂದೊಂದು ಆಗ್ತದೆ. ನನ್ನ ಲೆಕ್ಕದಲ್ಲಿ ಇದನ್ನ ಒಂದು 3 ಅಡಿ 4 ಅಡಿ ಎಲ್ಲನೂ JCBನಲ್ಲೇ ಹೊಡೆದು, ಅದಾದ್ಮೇಲೆ ಸ್ವಲ್ಪ 4 ಅಡಿಯಿಂದ 5 ಅಡಿ 6 ಅಡಿ 3 ಅಡಿ ಏನ್ ಬರುತ್ತೋ ಅದನ್ನ ಕೈಗೆ ಮ್ಯಾನ್ಯುಯಲ್ ಆಗಿ ಹೊಡಿಬೇಕು. ಅಕಸ್ಮಾತ್ ಯಾವ್ದಾದ್ರು ಒಂದು ಅಚಾನಕ್ ಸಿಕ್ಬಿಟ್ರು ಅದು ಅಲ್ಲಿ ಯಾವ್ದೋ ಒಂದು ಸಿಕ್ಬಿಡ್ಬೋದು ಇಷ್ಟು ಗುಂಡಿ ಒಳಗಡೆ. ಅದಕ್ಕೆ ಎಲ್ಲಾ ಗುಂಡಿಗಳನ್ನೂ ಹೊಡೆದಾದ್ಮೇಲೆ ಒಂದು ತೀರ್ಮಾನ ಬರುವಂತದ್ದು. ಅವನ ಮೇಲೆ ಯಾಕೆ ಹಿಂಗ್ ಹೇಳ್ದ, ಏನು ಸಿಗ್ಲಿಲ್ವಲ್ಲ ಅಂತ ಅನ್ನುವಂಥದ್ರ ನಾವು ಪ್ರಶ್ನೆ ಮಾಡ್ಕೊಂಡು ಹೋದಾಗ ಅವನೇ ನಮ್ಗೆ ತನಿಖೆಗೆ ಒಳಪಡ್ತಾನ ಅವನು. ಇವನ್ನ ತನಿಖೆ ಮಾಡ್ಬೇಕಾಗ್ತದೆ. ಇದರಿಂದ ಯಾರು ಷಡ್ಯಂತ್ರ ಮಾಡಿದ್ರು ಅಂತ ಅನ್ನುವಂಥದ್ದು ಬೇಸೋದ ಕೆಲಸ ನಮಗೆ ನನ್ಗನ್ನಿಸ್ತದೆ ಅದೇ ತರ ಬರುತ್ತೆ ಅಂತ ಇದ್ರಲ್ಲಿ. ಯಾಕೆಂದ್ರೆ ಒಂದು ಗುಂಡಿ ಆಯ್ತು, ಒಂದು ಗುಂಡಿ ಸಿಗ್ಲಿಲ್ಲ, ಆಮೇಲೆ ಹಲವಾರು ಇನ್ನು ತೋರಿಸ್ತಾ ಇದ್ದಾನೆ, ಸುಮಾರು ಕಡೆ ಎಲ್ಲ ತೋರಿಸ್ತಾ ಹೇಳಿದಾನೆ ಈಗ. ಹೌದೌದು. ಆಮೇಲೆ ಇನ್ನೂ ಅಲ್ಲೂ ಮಾಡಿದ್ದೀನಿ, ಇನ್ನೂ ಕರ್ಕೊಂಡು ಹೋಗುವಂತದ್ದು ಇರ್ತದೆ. ಅವನು ನಮ್ಮನ್ನು ಬದನಾಮ ಮಾಡ್ತಕ್ಕಂಥ ಕೆಲಸವನ್ನ ಅವನು ಮಾಡುವಂತದ್ದು ನಡೀಬಹುದು. ಆ ಕಾರಣಕ್ಕೆ ಅವನ ಅತಿ ಹೆಚ್ಚು ಅವನನ್ನ ಇಂಟರ್ ಮಾಡ್ತಕ್ಕಂಥ ಕೆಲಸ, ಮತ್ತೆ ಅವನ ಹತ್ರ ಇರುವಂತ ಸತ್ಯವನ್ನ ಪೂರ್ಣ ಪ್ರಮಾಣದಲ್ಲಿ 100ಕ್ಕೆ 100ರಷ್ಟು ತಕ್ಕಿಸುವಂತ ಕೆಲಸನ ತನಿಖಾಧಿಕಾರಿಗಳು ಯಾರಿರ್ತಾರೋ, ಲೋಯರ್ ಅಧಿಕಾರಿಗಳು ಇರ್ತಾರಲ್ಲ, ACP ಮತ್ತೆ ಇನ್ಸ್ಪೆಕ್ಟರ್ ಲೆವೆಲ್ಗಳವರು, DSPಗಳವ್ರು ಮಾಡ್ಬೇಕಾಗುತ್ತೆ. ಅವ್ನು ಏನೋ ಹೇಳ್ದ, ನಾವು ಹೋಗಿ ಗುಂಡಿ ಹೊಡೆದೋ, ಅವ್ನು ತೋರಿಸ್ತಾ ಅಲ್ಲಿ ಹೋಗಿ ಗುಂಡಿ ಹೊಡೆದೋ, ನಥಿಂಗ್ ಡೂಯಿಂಗ್. ಹಂಗಲ್ಲ. ಅಲ್ಲಿ ಹೋದ್ರೆ ಬಾಡಿ ಇದೆಯಾ, ನೀನ್ ಕೂತಿದ್ಯಾ ಇಲ್ವಾ, ಇದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ ಅನ್ನುವಷ್ಟು ತನಿಖಾಧಿಕಾರಿ ತನಿಖೆ ಮಾಡ್ಬೇಕಾಗ್ತದೆ ಇಂಥ ಪ್ರಕರಣಗಳಲ್ಲಿ. ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಕಾಡಲ್ಲೆಲ್ಲ ಗುಂಡಿ ಹೊಡೆಸ್ಕೊಂಡು 12 ಅಡಿ 18 ಅಡಿ ಅಂತಂದ್ರೆ ಅದು ಯಾವ ಕಾರಣಕ್ಕೂ ಒಪ್ಪಂತದ್ದು ಅಲ್ಲ. ಆಮೇಲೆ ಇವ್ನು ಎಲ್ಲೆಲ್ಲಿ ತೋರಿಸಿದಾನೋ ಈಗಾಗ್ಲೇ ಮಾಜರ್ ಪ್ರಕ್ರಿಯೆಗಳು ನಡೆದಿರ್ತವೆ, ಅದು ಕಾನೂನಲ್ಲಿ ಒಳಪಡುವಂತದ್ದು. ಅದ್ ಮಾಜರ್ ಮಾಡೇ ನಾವೆಲ್ಲ ಮುಂದಿನ ಪ್ರಕ್ರಿಯೆ ಮಾಡ್ಬೇಕು. ಮತ್ತೆ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ನ ಕರ್ಸ್ಕೋಬೇಕು, ಮತ್ತೆ ಟೀಮ್ ಆಫ್ ಡಾಕ್ಟರ್ಸ್ ನ ಕರ್ಸ್ಕೋಬೇಕು. ಈಗಾಗಲೇ ಅವ್ರು ಹತ್ರದಿಂದ ಕಾಯ್ತಾ ಇದಾರೆ, ಸಿಕ್ತದಾ ಸಿಗಲ್ವಾ, ಅವರೇ ಒಂದು ತೀರ್ಮಾನಕ್ಕೆ ಬರ್ತಾ ಇರ್ತಾರೆ. ಆಮೇಲೆ ಗುಂಡಿ ಹೊಡಿತಾ ಇರ್ಬೇಕಾದಾಗಲೇ ಗೊತ್ತಾಗ್ಬಿಡ್ತದೆ ಮೇಡಮ್, ಆ ಜಾಗದಲ್ಲಿ ಹೆಣ ಇದೆ ಅನ್ನುವಂಥದ್ದು. 2 ಅಡಿ ಹೊಡಿತಾ ಇದ್ದಾಗಲೇ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಮಣ್ಣು ಬೇರೆ ಏನ್ ಮಣ್ಣು ಇರ್ತದಲ್ಲ ಅಷ್ಟು ಗಟ್ಟಿ ಆಗಿರುತ್ತೆ. ಮತ್ತೆ ಒಳಗಡೆಗೆ ಕುಸ್ತಿರ್ತಕ್ಕಂಥದ್ದು ಸ್ವಲ್ಪ 1 ಅಡಿ 1.5 ಅಡಿ ಕುಸ್ತಿರ್ತಕ್ಕಂಥದ್ದು ಆಗಿರುತ್ತದೆ, ಹಳ್ಳ ಬಿದ್ದಿರುತ್ತದು. ನೋಡ್ತಾ ಇರ್ಬೇಕಾದಾಗ್ಲೇನೆ ಇಲ್ಲಿ ಏನೋ ಆಗಿದೆ ಅನ್ನುವಂಥದ್ದು. ಎಷ್ಟೇ ವರ್ಷ ಆದ್ರೂ ಸಾಮಾನ್ಯವಾಗಿ ಆ ಜಾಗ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಆಗ್ತದೆ. ಯಾಕೆಂದ್ರೆ ಆ ಜಾಗದಲ್ಲಿ ಯಾರು ಓಡಾಡಲ್ರು, ಯಾರು ವ್ಯವಸಾಯ ಮಾಡಲ್ರು, ಯಾರು ಏನೋ ಪ್ರಾಣಿ ಪಕ್ಷಿಗಳು ಓಡಾಡೋದು, ಇನ್ನೇನ್ ಬೇರೆ ಏನೂ ಇಲ್ಲ ಅಲ್ಲಿ. ಆ ಕಾರಣಕ್ಕೆ ಇದೊಂದು ಬಹಳ ದೊಡ್ಡ ಗೊಂದಲಮಯ ವಿಚಾರ ಆಗಿತ್ತು. ನೆಕ್ಸ್ಟ್ ನಾವು ಫರ್ದರ್ ಇನ್ನೊಂದು ಕ್ವಶನ್ ಹಾಕೊಡಕ್ ಹೋದ್ರೆ, ಆಯ್ತು ಒಂದ್ ಸ್ಕೆಲಿಟನ್ ಸಿಕ್ಬಿಡುತ್ತೆ, ಸ್ಕೆಲಿಟನ್ ಎಲ್ಲ ಮೂಳೆಗಳು ಒಂದೊಂದು ತೆಗೆದು ಆಯ್ತು, ನಾವೆಲ್ಲ ಫೋಟೋ ತೆಗೆದು ವಿಡಿಯೋ ಮಾಡ್ದೋ, ತಲೆನ ಅದ್ರ ಇಟ್ಟು ಆಯ್ತು, ಅದನ್ನೆಲ್ಲಾನು ನಾವೆಲ್ಲ ಪೋಸ್ಟ್ ಮಾರ್ಟಮ್ ಕಳ್ಸಿಕೊಡ್ತೀವಿ. ಮತ್ತೆ ಏನೇನ್ ಬೇಕು ಅದಕ್ಕೆ DNA ಸೆಂಟರ್ ಸಪರೇಟ್ ಆಗಿ ಸೀಸ್ ಮಾಡ್ಕೊಳ್ತೀವಿ. ಆಯ್ತು, ಅದಕ್ಕೆ ಕಾಸ್ ಆಫ್ ಡೆತ್ ಕೇಳ್ತೀವಿ ನಾವು. ಕಾಸ್ ಆಫ್ ಡೆತ್ ನ ಹೆಂಗೆ, ಯಾರು, ಎಲ್ಲಿ ಕೊಡ್ತಾರೆ ಕಾಸ್ ಆಫ್ ಡೆತ್ ನ? ಯಾವ ಪರೀಕ್ಷೆಗಳು ಮಾಡಿ ಕಾಸ್ ಆಫ್ ಡೆತ್ ನ ಕೊಡಕ್ ಸಾಧ್ಯ? ಈಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪರೀಕ್ಷಾ ವಿಧಾನಗಳಲ್ಲಿ
ವಿಷ ಕುಡಿದಿದ್ರೆ ಮಾತ್ರನೇ ಸಾಧ್ಯ, ಅಷ್ಟೇ ಬಿಟ್ರೆ ಬೇರೆ ಯಾವುದೇ ಕಾರಣಾಂತರದಿಂದ ನನ್ನ ಲೆಕ್ಕದಲ್ಲಿ ಅತ್ಯಂತ ಇವು ಮಾರಕವಾದಂತ ಗಾಯಗಳಾಗಿರ್ಬೇಕು. ಅವ್ರಿಗೆ ತಲೆ ಬಿರಡೆ ಕಲ್ಲು ಹೊಡೆದಿರ್ಬೇಕು, ಬೋನ್ಗಳೆಲ್ಲ ಸಿಕ್ಕಾಬಿಟ್ಟೆ ರಿಬ್ಗಳೆಲ್ಲ ಕಟ್ಟಾಗೋಗ್ಬಿಟ್ಟಿರ್ಬೇಕು. ಆತರ ಏನಾರು ಆಗಿದ್ದು ಆಮೇಲೆ ಅದನ್ನೂ ಸಹ ಕಂಡುಹಿಡಿಬಹುದು, ಅದೇನ್ ತೊಂದ್ರೆ ಏನಾಗಲ್ಲ. ಆ ತರದ್ದು ಪರಿಸ್ಥಿತಿನಲ್ಲಿ ಸಿಗಲ್ವಲ್ಲ. ನಮ್ಗೆ ಸಿಗ್ತಕ್ಕಂಥದ್ದೇ ಪುಡಿ ಬೋನ್ಗಳು ಒಳಗಡೆ ಯಾವ್ದಾದ್ರು ಒಂದೂವರೆ ವರ್ಷ ಬಾಡಿ ತೆಗೆದ್ರೆ ಒಂದು ಸಣ್ಣದು ಸಹ ನಿಮ್ಗೆ ಅಲ್ಲಿ ನಿಮ್ಗೆ ಒಂದು ಸಣ್ಣ ಮಾಂಸಖಂಡನೆ ಆಗ್ಲಿ ಒಂದು ಸಣ್ಣದು ಏನೂ ಇರುವುದಿಲ್ಲ, ಎಲ್ಲ ಮಣ್ಣಲ್ಲಿ ಬೆರ್ತು ಸಂಪೂರ್ಣವಾಗಿ ಎಲ್ಲ ಮಣ್ಣು ತಿನ್ಕೊಂಡ್ಬಿಟ್ಟಿರ್ತದೆ. ಮೂಳೆಗಳು ಸುಮ್ನೆ ಈಗ ಹೇಳಿದ್ರೆ ರಿಬ್ಸ್ಗಳು ಮತ್ತೆ ಕೈಗಿನ ಮೂಳೆಗಳು ಬೆರಳುಗಳು ಏನಿರ್ತೋ ಹಾಗಾಗಿ ಬರ್ತವೆ. ಆ ಕಾರಣಕ್ಕೆ ವಾಟ್ ಈಸ್ ನೆಕ್ಸ್ಟ್, ಹಾಗೆ ನಿಮ್ಗೆ ಗೊತ್ತಾಗ್ತದೆ ಕಾಸ್ ಆಫ್ ಡೆತ್ ಯಾರು ಕೊಡ್ತಾರೆ. ಕಾಸ್ ಆಫ್ ಡೆತ್ ಇಲ್ಲ ಅಂದ್ರೆ ನಿಮ್ ಬಸ್ಗೆ ಧೈರ್ಯ ಇಲ್ಲ, ಮುಂದಕ್ಕೆ ಹೋಗಕ್ ಆಗುದೇ ಇಲ್ಲ, ಈ ಕೇಸು ಸಾಧ್ಯನೇ ಆಗುದಿಲ್ಲ. ಈಗ ಇರುವಂತಹ FSL ಮೂಲಕ ಅವುಗಳನ್ನ ಮಾಡೋದಕ್ಕೆ ಕಾಸ್ ಆಫ್ ಡೆತ್ ಅನ್ನ ಹುಡ್ಕೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದೀರಾ ಸರ್? ಹೇಗೆ ಸಾಧ್ಯನೇ ಇಲ್ಲ. ಈಗಿರ್ತಕ್ಕಂಥ ನಮ್ಮ ಪರೀಕ್ಷಾ ವಿಧಾನಗಳಲ್ಲಿ ಮೇಲೆ ಸ್ಪೆಸಿಫಿಕ್ ಇಂಜುರೀಸ್ ಇಲ್ಲ ಅಂದ್ರೆ ಯಾವುದೇ ಪರೀಕ್ಷಾ ವಿಧಾನಗಳಲ್ಲಿ ನಮ್ಮ ಜಮ್ಮುವಿಂದ ಕಾಶ್ಮೀರದವರೆಗೂ ಕನ್ಯಾಕುಮಾರಿವರೆಗೂ ಯಾರು ಅದು ಪತ್ತೆ ಮಾಡಿ ಕೊಡೋಕ್ ಸಾಧ್ಯನೇ ಇಲ್ಲ. ಅದ್ರ ಮೇಲೆ ಅಂಟಿಲ್ ಅಂದ್ರೆ ಸ್ಪೆಸಿಫಿಕ್ ಇಂಜುರಿಗಳು, ಅವಾಗ ಅವ್ರು ಏನಾದ್ರು ಕಾಸ್ ಆಫ್ ಡೆತ್ ಹೌದು ಈಗ ಆಗಿದೆ, ಇಂಥ ಬೋನ್ಗಳು ಮುರಿದಿದ್ದಾವೆ, ಇದು ಏಟಿಂದಾನೇ ಮುರಿದಿದೆ, ಮತ್ತೆ ಬಲವಾದಂತ ಹೊಡೆತದಿಂದ ಗ್ರಿವಿಯಸ್ ಇಂಜುರಿಯಿಂದ ಮುರಿದಿದೆ, ಆ ಕಾರಣಕ್ಕೆ ಅದ್ರ ಮೇಲೆ ಸತ್ತಿರಬಹುದು, ಸತ್ತಿದ್ದಾನೆ ಅಂತಲೂ ಕೊಡಲ್ರು, ಸತ್ತಿರಬಹುದು ಶಂಕೆ, ಆತರ ಬರುತ್ತೆ ಒಪಿನಿಯನ್ಗಳು. ಈಗ ನಾವು ಹಲವಾರು ಕೇಸ್ಗಳು ಮಾಡಿದೀವಿ ಮೇಡಮ್, ಈ ತರ 3 ವರ್ಷ 4 ವರ್ಷ ಹೊಡೆದ್ಬಿಟ್ಟು ಮನೇಲೆ ಊಟ ಹಾಕೊಂಡಿರೋದು, ತಗೊಂಡೋಗಿ ಎಲ್ಲೋ ಕಾಡಲ್ಲಿ ಊಟ ಹಾಕ್ತಿರೋದು ಎಲ್ಲದು ನಾವು ಎಕ್ಸೂಮ್ ಮಾಡಿದೀವಿ. ಅದ್ರಲ್ಲಿ ಸ್ಪೆಸಿಫಿಕ್ ಆಗಿ ಇರ್ತಕ್ಕಂತ ನಮ್ಗೆ ಎವಿಡೆನ್ಸಸ್ಗಳು ಅದು ಪೂರ್ವಕವಾದಂತ ಮಿಸಿಂಗ್ ಆಗುತ್ತವಿಂದ ಹಿಡಿದು ಆ ಮನುಷ್ಯನ ಸಂಪೂರ್ಣ ಆ ಬಾಡಿ ಎಲ್ಲಿರ್ತದೋ ಅಲ್ಲಿವರೆಗೂ ಆರೋಪಿತರು ನಮ್ಮನ್ನ ಲೀಡ್ ಮಾಡಿ ಇದೇ ಜಾಗದಲ್ಲಿ ನಾವು ಊಟ ಹಾಕಿದ್ದೀವಿ ಅಂತ ಹೇಳಿದಾಗ ಎಕ್ಸೂಮ್ ಮಾಡಿದಾಗ ಅದೇ ಬಾಡಿ ಆಗಿರ್ತದೆ. ಅದನ್ನ DNA ಮಾಡುವಂತ ಪಕ್ಷದಲ್ಲಿ DNA ಮಾಡ್ತೀವಿ, ಇಲ್ಲ ಅಂದ್ರೆ ಅವನ ಹತ್ರ ಉಂಗ್ರನೋ ಗಿಂಗ್ರನೋ ಏನೋ ಒಂದು ತಾಬೀಜೋ ಏನೋ ಬಟ್ಟೆಗಳೇನಾರ ಅಕಸ್ಮಾತ್ ಅವು ರಿಮೈನ್ ಇದ್ರೆ ಅದ್ರ ಮೇಲೆ ಅವ್ರ ಮನೆಯವರಿಂದ ಬೆಲ್ಟ್ ಗಿಲ್ಟಿದ್ರೆ ಐಡೆಂಟಿಫೈ ಮಾಡಿಸ್ತೀವಿ. ಮತ್ತೆ ಫರ್ದರ್ ಒಂದು ಸೂಪರ್ ಇಂಪೋಸಿಷನ್ ಮಾಡ್ಸಕ್ ಹೋಗ್ತೀವಿ ಸ್ಕಲ್ದು ಇರ್ಲಿ ಒಂದು, ಯಾಕೆಂದ್ರೆ ಎಕ್ಸಾಮಿನೇಷನ್ ಬೇಕಾಗುತ್ತೆ, ಇದು ಇಂಟ್ರೆಸ್ಟ್ ಆಫ್ ಎವಿಡೆನ್ಸ್ ಅಂದ್ಬಿಟ್ಟು ಮಾಡಿಸ್ತೀವಿ ಅದನ್ನ. ಅದರ್ ದ್ಯಾನ್ ದಿಸ್ ಏನೂ ಮಾಡೋಕ್ ಆಗುದಿಲ್ಲ. ಇದ್ರ ಮುಂದೆ ಇದು ಅಲ್ಲಿ ಇದನ್ನ ಕನ್ಕ್ಲೂಷನ್ಗೆ ಲಾಜಿಕಲ್ ಎಂಡ್ಗೆ ಬಹಳ ಅತ್ಯಂತ ಕಠಿಣ ಮತ್ತೆ ಕಠಿಣ ಈ ಕೇಸ್ನ ನೀವು ಲಾಜಿಕಲ್ ಎಂಡ್ ತಗೊಂಡು ಹೋಗ್ಬೇಕು ಅಂದ್ರೆ. ಬಟ್ ಏನಾದ್ರೂ ಅಕಸ್ಮಾತ್ ಈ ತರ ಭಯಂಕರವಾದಂತ ಕೊಲೆಗಳು ಮಾಡ್ಬಿಟ್ಟು ಊತ ಹಾಕವ್ರೆ ಅಂತ ಅಂದ್ಬಿಟ್ಟು ತಕ್ಷಣಕ್ಕೆ ಅವ್ರನ್ನ ಬಿಟ್ಬಿಡ್ಬೇಕು ಅಂತಿಲ್ಲ. ಹೌದು, ಆದ್ರೆ ಅವ್ರಿಗೂ ಬಲಿಯಾಗ್ಬೇಕು ಅಂತಂದ್ರೆ ಬಹಳ ಅತ್ಯಂತ ಎಚ್ಚರಿಕೆ ವಿಧಾನಗಳನ್ನ ನಾವು ಬಳಸಬೇಕು. ಯಾಕೆಂದ್ರೆ ಇದು SIT ಒಂದು ಬಹಳ ನುರಿತ ಅಧಿಕಾರಿಗಳಿರ್ತಾರೆ, ಬಹಳ ಹಿರಿಯ ಶ್ರೇಣಿಯ ಅಧಿಕಾರಿಗಳಿರ್ತಾರೆ, ಇಂಥ ಕೇಸ್ಗಳನ್ನ ನೂರಾರು ಅವರ ಸೂಪರ್ವಿಷನ್ ಮಾಡಿರ್ತಾರೆ. ಅದಾದ್ಮೇಲೆ ಇನ್ನು ಇದ್ರ ಮುಂದಿನ ಪಟ್ಟು ಬೇರೆ ಬೇರೆ ಕ್ರಮಾಂಕದಲ್ಲಿ ಬೇರೆ ಏಜೆನ್ಸಿಗಳಿದಾವೆ, ನಾಳೆ ಇನ್ನೊಂದು ಏಜೆನ್ಸಿಗಳಿಗೆ ಹೋಗ್ಬೋದು. ಇವ್ರದೇ ಫೈನಲ್ ಅಲ್ಲ ತನಿಖಾ ವಿಧಾನದ ಮಾಡುವಂತದ್ದು. ನಾಳೆ ಇನ್ಯಾರಾದ್ರೂ ಕೋರ್ಟ್ಗೆ ಹಾಕ್ಬೋದು, ಅದನ್ನ CBI ಕೊಡಿಸ್ಬೋದು. ಇನ್ನು ಹಲವಾರು ಇದಕ್ಕೆ ಕ್ರಮಗಳಿರೋದ್ರಿಂದ ಪೊಲೀಸರುಗಳು ನಾಳೆ ಇದನ್ನ ಮಾಡಕ್ ಹೋಗಿ ತಪ್ಪಾಗಿ ಮಾಡಿ ಸಿಗಾಕೊಳ್ಳದೆ ಇರುವಂತದ್ನ ಅತ್ಯಂತ ಎಚ್ಚರಿಕೆಯಿಂದ ಮಾಡ್ಬೇಕಿದು. ಆ ಕಾರಣಕ್ಕೆ ಇದು ಈಗೇನು 1 2 3 4 5 6 7 8 ಅಂತ ಈಗಾಗ್ಲೇ ಮಾರ್ಕ್ ಹಾಕ್ಬಿಟ್ಟಿದ್ದಾನೋ ಅದನ್ನೆಲ್ಲ ಗುಂಡಿ ಹೊಡೆದು ಏನ್ ಸಿಕ್ಕಿದೆ ಒಂದು ನೋಡುವಂತ ಪ್ರಕ್ರಿಯೆ ಮಾಡಿದ್ರೆ ನನ್ನ ಲೆಕ್ಕದಲ್ಲಿ ಮಾಡಾದ್ಮೇಲೆ ಇದಕ್ಕೊಂದು ಏನಾದ್ರೂ ಒಂದು ಅಂತ್ಯ ಬರುತ್ತೆ. ಅದಾದ್ಮೇಲೆ ಪೊಲೀಸರು ಏನು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾರೆ ನೋಡ್ರ ಅನ್ನುವಂಥದ್ದು ನನಗೂ ಕುತೂಹಲ ಇದೆ. ಈಗ ಸರ್ ಈಗ ಎಲ್ಲರೂ ಹೇಳೋದೊಂದಿಗೆ ಫೊರೆನ್ಸಿಕ್ ಇದ್ರಲ್ಲಿ ಎವಿಡೆನ್ಸ್ ನಾವು ಗಮನಿಸ್ತೀವಲ್ಲ ಏನೇನಿದೆ ಅಂತ ಹೇಳಿ, ಮಣ್ಣು ಆಗಿರ್ಬೋದು, ಅವನು ಕೊಟ್ಟಂತಹ ತಲೆಬುರುಡೆ ಆಗಿರ್ಬೋದು, ಅಥವಾ ಸಿಕ್ಕಂತಹ ಒಂದು ಅಸ್ಥಿಯ ಪಂಜರ ಆಗಿರ್ಬೋದು, ಅದರ ಆಧಾರದ ಮೇಲೆ ಒಂದಷ್ಟು ರೀತಿಯಂತಹ ಹೆಣ್ಣು ಗಂಡು ಏನಾಗಿದೆ, ದೌರ್ಜನ್ಯಗಳೇನಾದ್ರೂ ಆಗಿದೆಯಾ, ಯಾವ ಮೂಲಕ ಇವನು ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದನ್ನ ಹುಡುಕೋದಿಕ್ಕಾಗತ್ತೆ ಅಥವಾ ಪತ್ತೆ ಹಚ್ಚೋದಿಕ್ಕಾಗುತ್ತೆ ಅಂತ ಹೇಳಿ, ಇದು ಅಸಾಧ್ಯನಾ ಹೇಗೆ? ಹೌದು, ಇದು ಯಾವ ಕಾರಣಕ್ಕೂ ಯಾವ ದೌರ್ಜನ್ಯದಿಂದ ಆಗಿದೆ ಅಂತ ಅನ್ನುವಂಥದ್ದು ಹೆಣ್ಣು ಗಂಡು ನಾವು ಆ ಪೆಲ್ವಿಗಳು ನೋಡ್ತಾ ಇರ್ಬೇಕಾದಾಗಲೇ ನಾವೇ ಆಸ್ ಎನ್ ಐವೋ ನಾವು ಐಡೆಂಟಿಫೈ ಮಾಡ್ತೀವಿ ಹೆಣ್ಣು ಇರ್ಬೋದು ಅಂತ. ಪೆಲ್ವಿಕ್ ಬೋನ್ಗಳು ನೋಡ್ತಾ ಇವಲ್ಲ, ಅವಾಗ ಜೆಂಟ್ಸು ಮತ್ತೆ ಲೇಡೀಸ್ಗೆ ಬೇರೆ ಬೇರೆ ಆಕಾರದಲ್ಲಿ ಪೆಲ್ವಿ ಬೋನ್ಗಳು ಇರ್ತವೆ, ಸ್ವಲ್ಪ ತುಂಬಾ ಇರಲ್ಲ. ಆದ್ರೆ ಅದನ್ನ ನೋಡ್ತಾ ಇರ್ಬೇಕಾದಾಗ ಎಕ್ಸ್ಪೀರಿಯನ್ಸ್ ನಾವು ತುಂಬಾ ಯಾರು ಸ್ಕೆಲಿಟ್ಗಳನ್ನ ನೋಡಿರ್ತೀವೋ ಅಂತವ್ರುಗಳು ಐಡೆಂಟಿಫೈ ಮಾಡೋಕ್ ಸಾಧ್ಯ ಆಗ್ತದೆ. ಆ ಸಮಯದಲ್ಲಿ ಅದನ್ನ ಈಸಿಯಾಗಿ ನಾವು ಕಳಿಸ್ಕೊಟ್ಟಾಗ ಇದು ಮೇಲ್ ಆ ಫಿಮೇಲ್ ಅಂತ ಹೇಳಿ ಮತ್ತೆ ಅದ್ರದ್ದು ಮ್ಯಾಂಡಿಬಲ್ ಕಳಿಸ್ಕೊಟ್ಟು ಮತ್ತೆ ನೋಡಿದಾಗ ಅದನ್ನ
ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ಕೊಡ್ತಾರೆ. ಅದರಲ್ಲೇನು ಏನೇನು ತಪ್ಪೇನಿಲ್ಲ. ಈಸಿಯಾಗೆ ಇದು ಹೆಣ್ಣು ಗಂಡು ಮತ್ತೆ ಅಪ್ರಾಕ್ಸಿಮೇಟ್ ಆಗಿ ಈ ಏಜ್ ಅಲ್ಲಿ ಇದ್ದಾರೆ ಇವರು ಅಂತ ಅನ್ನುವಂಥದ್ದು ಸಹ ನಮಗೆ ಒಪಿನಿಯನ್ ಬರುತ್ತೆ. ಮತ್ತೆ ಅದ್ರ ಮೇಲೆ ಇದು ಏನಾಗಿದೆ, ಅಸಾಲ್ಟ್ ಆಗಿದೆಯಾ, ಸೆಕ್ಷುವಲ್ ಅವೆಲ್ಲ ಏನೂ ಗೊತ್ತಾಗಲ್ಲ. ಯಾಕೆಂತಂದ್ರೆ ಎಲ್ಲ ಸಂಪೂರ್ಣವಾಗಿ ಏನೂ ಇರಲ್ಲ, ಭೂಮಿ ಒಳಗಡೆ ಎಲ್ಲ ನಶಿಸಿ ಹೋಗ್ಬಿಟ್ಟಿರ್ತದೆ. ಏನ್ ಉಳ್ಕೊಂಡಿರ್ತದೆ ಜೊತೆನಲ್ಲಿ ಅಂಟಿಲ್ ಅನ್ಲೆಸ್ ಏರ್ಸ್ ಒಂದ್ ಇರುತ್ತೆ ಅಷ್ಟೇನೆ. ಏರ್ಸ್ ಅಲ್ಲಿ ನಿಮ್ಗೆ ಏನು ಸಿಗುದಿಲ್ಲ. ನಿಮ್ಗೆ ಪಾಯ್ಸನ್ ಡಿಟೆಕ್ಟ್ ಆಗ್ತಕ್ಕಂಥದ್ದು ಏನಾದ್ರು ಅಕಸ್ಮಾತ್ ಅದ್ರೊಳಗಡೆ ಏರ್ ನಾವು DNA ಮಾಡಿಸಿದಾಗ ಅದ್ರೊಳಗಡೆ ಏನಾದ್ರೂ ದೊರಕತಕ್ಕಂಥ ಸಾಧ್ಯತೆಗಳು ಇದಾವೆ ಅಂತ ನಾವು ಹಲವಾರು ಕೇಸ್ಗಳು ಮಾಡಿದಾಗ ಏರಲ್ಲಿ ಸಿಗಲೇ ಇಲ್ಲ. ಬಹಳ ವರ್ಷಗಳಲ್ಲಿ ನಾವು ಎಕ್ಸೂಮ್ ಮಾಡಿದಂತ ಬಾಡಿಗಳಲ್ಲಿ ನಮಗೆ ಬೋನ್ ಮೆರೋನಲ್ಲಿ ಸಿಕ್ಕಿದೆ, ಮತ್ತೆ ಬೇರೆ ಬೇರೆ ಕಡೆ ನಮ್ಗೆ ಸ್ವಲ್ಪ ಸಿಕ್ಕಿದೆ, ಹೊರತು ಬೇರೆ ಕಡೆ ಎಲ್ಲೂ ಸಿಗ್ಲಿಲ್ಲ. ಆ ಕಾರಣಕ್ಕೆ ನಮ್ಮ ಲೆಕ್ಕದಲ್ಲಿ ಅಷ್ಟಕ್ಕೆ ಸೆಕ್ಸ್ ಡಿಟರ್ಮಿನೇಷನ್ ಮಾಡಿಸ್ಬೋದು, ಏಜ್ ಗ್ರೂಪ್ ಕಂಡುಹಿಡಿಬಹುದು, ಮತ್ತೆ ನೆಕ್ಸ್ಟ್ ಇವ್ನ್ ಯಾರು ಅಂತ ಪತ್ತೆ ಮಾಡುವಂತದ್ದು ಇನ್ನೊಂದು ದೊಡ್ಡ ಸವಾಲಲ್ಲ. ಅದು ಇವ್ನ್ ಯಾರು ಅನ್ನುವಂಥದ್ದು ಒಂದ್ ಸವಾಲು, ಮತ್ತೆ ಕಾಸ್ ಆಫ್ ಡೆತ್ ಇನ್ನೊಂದ್ ಸವಾಲು. ಎರಡು ಸವಾಲುಗಳು ಚೈನಾ ವಾಲ್ ತರ ಆಗ್ಬಿಡುತ್ತೆ, ಮುಂದೆ ಬಂದು ನಿಂತ್ಕೊಬಿಡುತ್ತೆ ಅದು ನಮ್ಗೆ ತನಿಖಾ ಕಾಲದಲ್ಲಿ. ಅದನ್ನ ಮೀರಿ ನಾವ್ ಹೆಂಗ್ ಹೋಗ್ತೀವಿ ಅನ್ನೋದು ಇಟ್ ಈಸ್ ಒಂಥರ ಇನ್ವಿಸಿಬಲ್ ಥಿಯರಿ. ಈಗ ನಮ್ಗೆ ವಿಸಿಬಲ್ ಥಿಯರಿ ಅಲ್ಲ ಈಗ. ಆ ಕಾರಣಕ್ಕೆ ನೋಡ್ಬೇಕು ನಮಗೆ ಈ ತನಿಖೆನಲ್ಲಿ ಈ ಮಟ್ಟಕ್ಕೆ ನನ್ನ ಲೆಕ್ಕದಲ್ಲಿ ಮಾಡ್ಬೋದು. ಯಾಕೆಂದ್ರೆ ಪೊಲೀಸರು ಸಿಕ್ಕಾಪಟ್ಟೆ ಸಮರ್ಥರಿದ್ದಾರೆ, ಮಾಡ್ತಾರೆ. ಆಮೇಲೆ ಅಷ್ಟೇ ತರ ಫಿಸಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕಲ್ಲ ನಾವು. ಅವ್ನ ಬಾಡಿ ಏನ್ ಅವ್ನ ಒಬ್ಬನೇ ಹೊತ್ಕೊಬರ್ಕಾಗ್ತದ ತಲೆ ಮೇಲೆ? ಬಾಡಿ ಎತ್ಕೊಬರ್ತಕ್ಕಂಥವ್ರು ಸುಮಾರು ಜನ ಇರ್ತಾರಲ್ಲ. ಆ ಬಾಡಿ ಎಲ್ಲಿಂದ ಎತ್ಕೊಂಡ್ ಬಂದ, ಯಾರು ಸಪೋರ್ಟ್ ಮಾಡಿದ್ರು, ಅವನೇ ತಲೆ ಮೇಲೆ ಏನು ವಿಕ್ರಮಾದಿತ್ಯ ಹೊತ್ಕೊಂಡ್ ಬಂದ್ ತಗೊಂಡ್ಬಂದ್ ಗುಂಡಿ ಹೊಡಿಕಾಗ್ತದ? ಗುಂಡಿ ಹೊಡೆದವ್ರು ಯಾರಾದ್ರೂ ಇರ್ಬೇಕಲ್ಲ, ಅದನ್ನಾದ್ರೂ ಹೇಳ್ಬೇಕಲ್ಲ, ಸರ್ ಇಂಥ ಊರ್ನವ್ರು ಇಂಥವ್ರು ಬಂದು ಗುಂಡಿ ಹೊಡ್ಕೊಡ್ತಿದ್ರು ನಮ್ಗೆ ಏನ್ಬಿಟ್ಟು ಅಂತ. ಈ ಎಲ್ಲಾ ಉಪಕ್ರಮದ ಕೊರಾಬರೇಟಿವ್ ಎವಿಡೆನ್ಸ್ಗಳು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು ಪೂರಕವಾಗಿ ಬೇಕಲ್ಲ. ಎಸ್, ನಿಜ. ನೋಡೋಣ ಯಾವ ರೀತಿಯಾಗಿ ಒಂದು ತನಿಖೆ ನಡೆಯುತ್ತೆ ಅನ್ನುವಂಥದ್ದು. ಎಲ್ಲರಿಗೂ ಕೂಡ ಕುತೂಹಲ, ಸತ್ಯಾಸತ್ಯತೆ ಹೊರ ಬರಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎಸ್ ಕೆ ಉಮೇಶ್ವರ, ನ್ಯೂಸ್ 18.